ಯುವ ಮೋರ್ಚಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭಕ್ಕೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರು ಸನ್ಮಾನ್ಯ ತೇಜಸ್ವಿ ಸೂರ್ಯ ಅವರು, ಕೇಂದ್ರದ ಮಂತ್ರಿಗಳು, ಈ ಕ್ಷೇತ್ರದ ಜನಪ್ರಿಯ ಸಂಸದರು ಶೋಭಾ ಮೇಡಮ್ ಅವರು, ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷ ನಾನು ಮತ್ತು ರಾಜ್ಯದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಎಲ್ಲರೂ ಸೇರಿ ಒಂದು ಪದಗ್ರಹಣ ಸಮಾರಂಭದಲ್ಲಿ ಬಹುಶಃ ಭಾಗವಹಿಸ್ತಾ ಇರುವಂಥದ್ದು ನಮ್ಮ ರಾಜ್ಯದ ಯಾವುದಾದ್ರೂ ಒಂದು ಮಂಡಲದಲ್ಲಿ ಆಗ್ತಿದ್ರೆ ಅದು ಕೇವಲ ನಮ್ಮ ಮಲ್ಲೇಶ್ವರಮಲ್ಲಿ ಆಗ್ತಿರುವಂಥದ್ದು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಹರೀಶ್ ಅಣ್ಣವರು ಮಾತಾಡಿದ್ದಾರೆ. ಮಂಡಲದ ಅಧ್ಯಕ್ಷರು ಸರ್ವರಿಗೂ ಸ್ವಾಗತವನ್ನು ಕೋರಿದ್ದಾರೆ. ನಮ್ಮ ಜಿಲ್ಲೆಯ ನೂತನವಾಗಿ ಅವರು 4 ತಿಂಗಳಾಯಿತು ಬಹುಶಃ ಯತೀನ್ ಜಿಲ್ಲೆಯ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತಗೊಂಡು, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಸಂದೀಪ್ ಅವರಿದ್ದಾರೆ ಮತ್ತು ಎಲ್ಲ ಮಂಡಲದ ಎಲ್ಲ ವಾರ್ಡಿನ ಅಧ್ಯಕ್ಷರುಗಳು ಸಹ ಯುವ ಮೋರ್ಚಾ ಅಧ್ಯಕ್ಷರುಗಳು ವೇದಿಕೆ ಮೇಲೆ ನಾವು ಕೂತಿದ್ದೀವಿ. ಇವತ್ತು ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರ ಒಂದು ನೇತೃತ್ವದಲ್ಲಿ ಸತತವಾಗಿ 2008ನೇ ಇಸ್ವಿಯಿಂದ ಈಗಾಗಲೇ 2026ನೇ ಇಸ್ವಿಗೆ ನಾವೆಲ್ಲರೂ ಕಾಲಿಟ್ಟಿದ್ದೀವಿ. ಅರ್ಧ ವರ್ಷ ಕಳೆದಿದೆ. ಇನ್ನು 1.5-2 ವರ್ಷಕ್ಕೆ ಮತ್ತೊಮ್ಮೆ ಚುನಾವಣೆಗೆ ನಾವೆಲ್ಲ ಮತ್ತೊಮ್ಮೆ ತಯಾರಿ ಶುರು ಮಾಡ್ತೀವಿ. ಇವತ್ತು ಸತತವಾಗಿ ಇಡೀ ನಮ್ಮ ರಾಜ್ಯದಲ್ಲಿ, ಇಡೀ ಬೆಂಗಳೂರಲ್ಲಿ ಮಾದರಿ ಕ್ಷೇತ್ರದ ರೀತಿಯಲ್ಲಿ ಮಲ್ಲೇಶ್ವರಂನ ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಅದರ ಸರಿಯಾದಂತಹ ರೀತಿಯಲ್ಲಿ ಮಲ್ಲೇಶ್ವರಂ ಅನ್ನ ಅಭಿವೃದ್ಧಿ ಪಡಿಸ್ತಾ ಇರುವಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರು ಕಳೆದ ಬಾರಿ ಉಪಮುಖ್ಯಮಂತ್ರಿಗಳಾಗಿಯೂ ಸಹ ನಮ್ಮ ರಾಜ್ಯಕ್ಕೆ ಸೇವೆಯನ್ನ ಮಾಡಿದಂಥವ್ರು, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿ ಬಹುಶಃ ಅವರ ಕಾಲದಲ್ಲಿ ಅತಿ ಹೆಚ್ಚು ಯೂನಿವರ್ಸಿಟಿಗಳು ತೆರೆದಂಥದ್ದು. ಆಲ್ಮೋಸ್ಟ್ ಇವತ್ತು ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಲೆಕ್ಕಕ್ಕೆ ಅತಿ ಹೆಚ್ಚು ಯೂನಿವರ್ಸಿಟಿಗಳು ನಮ್ಮ ರಾಜ್ಯದಲ್ಲಿ ಬಂದಿರುವಂಥದ್ದು. ಭಾರತೀಯ ಜನತಾ ಪಾರ್ಟಿಯ ಮೂಲ ಉದ್ದೇಶಗಳು ರಾಷ್ಟ್ರೀಯತೆ, ಐಕ್ಯತೆ ಮತ್ತು ಮುಖ್ಯವಾಗಿ ಅಂತ್ಯೋದಯ, ಈ ಎಲ್ಲ ನಮ್ಮ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಇವತ್ತು ಯುವ ಮೋರ್ಚಾಗೆ ಹೆಚ್ಚಿನ ರೀತಿ ಕಾರ್ಯಕರ್ತರು ಮಲ್ಲೇಶ್ವರಮಲ್ಲಿ ಬಂದು ಸೇರ್ತಿರುವಂಥದ್ದು. ರಾಷ್ಟ್ರೀಯ ಅಧ್ಯಕ್ಷರು ನಮ್ಮೆಲ್ಲರಿಗೂ ಮಾದರಿಯಾಗೋ ರೀತಿಯಲ್ಲಿ ಎಲ್ಲ ರಾಜ್ಯಗಳಲ್ಲಿ ಪ್ರವಾಸಗಳನ್ನ ಮಾಡಿ, ವಿಶೇಷವಾಗಿ ಬೆಂಗಾಲಲ್ಲೂ ಸಹ ಸರ್ಕಾರದ ವಿರುದ್ಧವಾಗಿ ಅವತ್ತಿನ ಮಮತಾ ಬ್ಯಾನರ್ಜಿ ಅವರ ಸರ್ಕಾರದ ವಿರುದ್ಧವಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಪ್ರೇರಣೆಯಾಗೋ ರೀತಿಯಲ್ಲಿ ಯುವ ಮೋರ್ಚಾವನ್ನ ಸಂಘಟನೆ ಮಾಡ್ತಾ ಇರುವಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಮುಖ್ಯವಾಗಿ ಯುವ ಮೋರ್ಚಾ ಕಾರ್ಯಕರ್ತರು ಮಾಡಬೇಕಾಗಿರುವಂಥದ್ದು, ನಮ್ಮ ಪಕ್ಷವನ್ನ ಬೇರೆ ಮಟ್ಟದಲ್ಲಿ ಪ್ರತಿ ಬೂತ್ ಅಲ್ಲಿ ಇವತ್ತು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರಿಗೆ ನೀವು ಶಕ್ತಿ ತುಂಬಬೇಕು, ಭಾರತೀಯ ಜನತಾ ಪಾರ್ಟಿಗೆ ತಾವು ಶಕ್ತಿ ತುಂಬಬೇಕು ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಅಂತ್ಯೋದಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು, ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಯುವ ಮೋರ್ಚಾ ಕಾರ್ಯಕರ್ತರು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಪ್ರತಿ ಮನೆಗೆ ತಲುಪಿಸೋ ನಿಟ್ಟಿನಲ್ಲಿ, ಯಾಕೆಂದ್ರೆ ಬೇರೆ ಪಕ್ಷಗಳಲ್ಲಿ ಬೇರೆ ರೀತಿ ಬಹುಶಃ ಕಾರ್ಯಕರ್ತರು ಇರ್ತಾರೆ, ಚೇಲಾಗಿರಿ ಮಾಡೋರು ಇರ್ತಾರೆ, ಗೂಂಡಾಗಿರಿ ಮಾಡೋಂಥವ್ರು ಇರ್ತಾರೆ. ಆದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಶೇಷವಾಗಿ ಮಲ್ಲೇಶ್ವರಮಲ್ಲಿ ಸುಸಂಸ್ಕೃತ ಕಾರ್ಯಕರ್ತರು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಪಕ್ಷವನ್ನ ಪ್ರತಿ ಮನವನ್ನ ಮುಟ್ಟೋ ರೀತಿಯಲ್ಲಿ ನೀವು ಪಕ್ಷಕ್ಕೂ ಅಸೆಟ್ ಆಗ್ತೀರಾ, ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವ್ರಿಗೂ ಅಸೆಟ್ ಆಗ್ತೀರಾ, ಪಕ್ಷದ ವಿಸ್ತರಣೆಗೂ ತಮ್ಮಿಂದ ಅನುಕೂಲ ಆಗ್ಬೇಕಾದ್ರೆ ತಾವು ದಯವಿಟ್ಟು ಉತ್ತಮ ರೀತಿಯಲ್ಲಿ ತಮ್ಮ ಬೂತ್ಗಳಲ್ಲಿ ಈ SIR ಪ್ರಕ್ರಿಯೆಯಿಂದ ಪ್ರಾರಂಭ ಮಾಡಿ ಡಿಸೆಂಬರ್ ತಿಂಗಳಲ್ಲಿ GBA ಎಲೆಕ್ಷನ್ ಅನ್ನು ಸಹ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಹೇಳಿದೆ. ಹಾಗಾಗಿ ತಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ, ಯಾಕಂದ್ರೆ ಮಾರಲಿ ನಾವು ಸ್ಟ್ರಾಂಗ್, ಎಥಿಕಲಿ ಸ್ಟ್ರಾಂಗ್ ಇದ್ರೆ ಖಂಡಿತವಾಗ್ಲೂ ನಮ್ಮ ಕಾರ್ಯವ್ಯಕ್ತಿಯಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಲಿಕ್ಕಾಗತ್ತೆ. ಹಾಗಾಗಿ ನಾವೆಲ್ಲರೂ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರಿಗೆ ಮತ್ತು ನಮ್ಮ ನೆಚ್ಚಿನ ಸಂಸದರು ಮೇಡಮ್ ಅವರು, ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಕೇಂದ್ರದ ಸಚಿವರಾಗೂ ಸಹ ಅವರು ಸೇವೆಯನ್ನ ನಿಮ್ಮ ಕ್ಷೇತ್ರದಿಂದ ಗೆದ್ದು ಸಲ್ಲಿಸ್ತಾ ಇರುವಂತದ್ದು. ಹಾಗಾಗಿ ಇಂಥ ಉತ್ತಮರನ್ನ ಆಯ್ಕೆ ಮಾಡಿರುವಂತಹ ನಮ್ಮ ಜನತೆಗೆ
ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಸತತವಾಗಿ ಬೆಂಬಲ ಕೊಡುತ್ತಿರುವಂತಹ ಜನತೆಯ ಪರವಾಗಿ ಕೆಲಸವನ್ನ ಮಾಡಲಿಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಕಾರ್ಯಕರ್ತರು ಸದಾ ಸಿದ್ಧರಿರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನ್ನೂ ಸಹ ಕರೆದು ಏನು ಪದಗ್ರಹಣ ಕಾರ್ಯಕ್ರಮವನ್ನ ಇಷ್ಟು ಅಚ್ಚುಕಟ್ಟಾಗಿ ನಮಗೂ ಕಾರ್ಯಕ್ರಮವನ್ನ ಯುವ ಮೋರ್ಚಾ ಕಾರ್ಯಕರ್ತರಿಗೆ ಏನು ಸೂರಜ್ ನಾಯ್ಡು ಅವರು ಮತ್ತು ಇಡೀ ತಂಡಕ್ಕೆ ಮಾಡಿಕೊಟ್ಟಂತ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರಿಗೆ ನಾನು ಸಹ ಯುವ ಮೋರ್ಚಾ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಆದ ನಂತರ ಇನ್ನೂ ಹೆಚ್ಚಿನ ಚಟುವಟಿಕೆಗಳು ಯುವ ಮೋರ್ಚಾದಿಂದ ಆಗಲಿ ಅಂತ ಕೋರ್ಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದ.